Audio Jungle. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಏನು ಮಾಡ್ತಿದ್ದೀನಿ ಅಂದರೆ ಒಂದು ಒಳ್ಳೆ ಪುಳಿಯೋಗರೆ ಪೌಡರ್ ಮಾಡ್ತಿದ್ದೀನಿ. ಅದು ನಿಮಗೆ ಯಾವ ಹೋಟೆಲಲ್ಲೂ ಸಿಗಲ್ಲ, ಅಷ್ಟು ಟೇಸ್ಟಾಗಿ ಮನೆಯಲ್ಲೇ ಮಾಡ್ಕೋಬೋದು. ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಹೇಳಿ. ಸುಮ್ಮನೆ ಹೊರಗಡೆ ತಂದು ಪಾಕೆಟ್ ಪೌಡರ್ಸ್ ಎಲ್ಲ ತಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ನಾವು ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸುಮಾರು ದಿವಸ ಅದು ನಾವು ಸ್ಟೋರ್ ಮಾಡ್ಕೋಬೋದು ಸಹ. ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ಪಾಕೆಟ್ ಫುಡ್ಸ್ ಎಲ್ಲನೂ ಪ್ರಿಸರ್ವೇಟಿವ್ಸ್ ಎಲ್ಲ ಇರುತ್ತೆ, ಸುಮ್ಮನೆ ಹೆಲ್ತ್ ಹಾಳು ಅಷ್ಟೇ. ಸೊ ನಾನು ಇವಾಗ ಪೌಡರ್ ಹೇಗೆ ಮಾಡೋದು, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂದರೆ, ಫಸ್ಟಿಗೆ ಒಂದು 25 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 15 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 3 ಅರ್ಶಿಣ ಕೊಂಬೆ ತೊಗೊಂಡಿದ್ದೀನಿ. ಕುಟ್ಟಿ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಒಂದು ಚಿಕ್ಕ ಇದು ಬರುತ್ತಲ್ವ, ಬೇಬಿ ಆರೆಂಜ್ ಬರುತ್ತಲ್ಲ, ಬೇಬಿ ಆರೆಂಜ್ ಗಾತ್ರದ ಹುಣಸೆಹಣ್ಣು. ಬಿಸಿಲು ಚೆನ್ನಾಗಿತ್ತು ಅನ್ನೋ ಕಾರಣಕ್ಕೆ ನಾನು ಎಲ್ಲ ಬಿಸಿಲಲ್ಲಿ ಹಾಕಿ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಒಣಗಿದ್ರೆ ನಮಗೆ ಪ್ಲಸ್ ಪಾಯಿಂಟ್ ಏನಂದರೆ, ನಾವು ಮೋರ್ ದೆನ್ 3 ಮಂತ್ಸು ನಾವು ಸ್ಟೋರ್ ಮಾಡಿಕೊಂಡ್ರೆ ಸಹ ಪೌಡರ್ ಹಾಳಾಗಲ್ಲ. 3 ಮಂತ್ಸ್ ಅಲ್ಲ, 6 ಮಂತ್ ನೀವು ಸೇವ್ ಮಾಡಿಕೊಂಡ್ರೂ ಪೌಡರ್ ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಆದಷ್ಟು ಬಿಸಿಲು ಕಾಲದಲ್ಲಿ ನಾವು ಈ ಮಸಾಲ ಪದಾರ್ಥಗಳೆಲ್ಲ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಇದ್ರ ಜೊತೆಗೆ ನೋಡಿ, 1 ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ, 2 ಸ್ಪೂನು ಕಡಲೆಬೇಳೆ, ಒಂದು 3 ಸ್ಪೂನಷ್ಟು, ಇದೆಲ್ಲ ನಾನು ಹೇಳ್ತಾ ಇರೋ ಅಳತೆ ಎಲ್ಲ ಟೇಬಲ್ ಸ್ಪೂನು, 3 ಸ್ಪೂನ್ ಅಳತೆಯಷ್ಟು ಕೊತ್ತಂಬರಿ ಬೀಜ, 4 ಸ್ಪೂನು ಜೀರಿಗೆ, 2 ಸ್ಪೂನ್ ಸಾಸಿವೆ, 1.5 ಸ್ಪೂನು ಮೆಣಸು, ಮತ್ತು 4 ಸ್ಪೂನಷ್ಟು ಕರಿ ಎಳ್ಳು ತೊಗೊಂಡಿದ್ದೀನಿ, ಕೊಬ್ಬರಿ. ಇದು ಲಾಸ್ಟಿಗೆ ಹಾಕ್ಕೊಳ್ಳೋಗೆ. ಫಸ್ಟಿಗೆ ಈಗ ನಾವು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟ್ ಬಾಣಲೆ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಬಾಣಲಿ ಬಿಸಿ ಆಗಿದ ತಕ್ಷಣ ಎಳ್ಳು ಹಾಕ್ಕೊಂಡು ಹುರ್ಕೊಳ್ಳೋಣ. ಎಳ್ಳು ಸ್ವಲ್ಪ ಚಿಟಪಟ ಅಂತ ಅನ್ನೋವರೆಗೂ ಹುರ್ಕೊಳ್ಳೋಣ. ಅಂದರೆ ಘಮ ಬರುತ್ತೆ, ಎಳ್ಳಿನ ಘಮ ಹುರಿತಿರ್ಬೇಕಾದ್ರೆ ಆ ಥರ ಇರಬೇಕು. ಆ ಥರ ಹುರ್ಕೊಂಡು ಸೈಡ್ಗೆ ಇಟ್ಕೊಬಿಡೋಣ. ಯಾಕಂದರೆ ಎಳ್ಳು ಲಾಸ್ಟಿಗೆ ಹಾಕ್ಕೊಳ್ಳೋದು, ಸ್ವಲ್ಪ ರುಬ್ಲಿಕ್ಕೆ, ಸ್ವಲ್ಪ ಪೌಡ್ರ್ ಮಾಡೋಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊಳ್ಳೋದಕ್ಕೋಸ್ಕರ. ಸೊ ಹಾಗಾಗಿ ಇವಾಗ ಕಡಲೆಬೇಳೆ ಹಾಕ್ಕೊಂಡು, ಕಡಲೆಬೇಳೆ ಲೈಟಾಗಿ ಬ್ರೌನ್ ಆಗಲಿ ಅಂದರೆ ಒಂದು 60% ಹುರ್ಕೊಳ್ಳೋಣ. ಅದಾದಮೇಲೆ ರಿಮೈನಿಂಗ್ ಬೇಳೆ ಏನಿದೆಯೋ ಅದು ಹಾಕ್ಕೊಳ್ಳೋಣ. ಯಾಕಂದರೆ ಕಡಲೆಬೇಳೆ ಸ್ವಲ್ಪ ನಿಧಾನ ಅಲ್ವಾ, ಹಾಗಾಗಿ ಫಸ್ಟಿಗೆ ಕಡಲೆಬೇಳೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಅದಾದಮೇಲೆ ಕಾಳು ಮೆಣಸು, ಮೆಂತ್ಯ, ಜೀರಿಗೆ ಇಷ್ಟನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಸ್ವಲ್ಪ ಇದೆಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಫ್ರೈ ಆದರೆ ಅದಾದಮೇಲೆ ರಿಮೈನಿಂಗ್ ಏನಿದೆಯೋ ಅದನ್ನು ಹಾಕ್ಕೊಳ್ತೀನಿ. ಈಗ ಸಾಸಿವೆ ಬೇಗ ಸಿಡಿಯುತ್ತಲ್ಲ, ಹಾಗಾಗಿ ಕೊತ್ತಂಬರಿ ಬೀಜನೂ ಇದ್ರ ಜೊತೆಗೆ ಹಾಕ್ಕೊಂಡು ನಿಧಾನಕ್ಕೇ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಇವೆಲ್ಲ ಮಾಡ್ಕೋಬೇಕಾದ್ರೆ ಪೌಡರ್ಸು. ಪೇಷನ್ಸಿಂದ ನಿಧಾನಕ್ಕೆ ಮಾಡ್ಕೋಬೇಕು, ಆವಾಗಲೇ ಟೇಸ್ಟು ಚೆನ್ನಾಗಿ ಬರೋದು. ನೋಡಿ, ನಿಧಾನಕ್ಕೆ ಕೈ ಆಡಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದೆಲ್ಲನೂ. ಈ ಪದಾರ್ಥ ನಾನು ಇದಕ್ಕೆ ಹುಣಸೆಹಣ್ಣು ಮತ್ತು ಬೆಲ್ಲ ಎರಡೂ ಹಾಕ್ತಿದ್ದೀನಿ. ಬೆಲ್ಲ ತೋರಿಸಿಲ್ಲ, ಬೆಲ್ಲನೂ ಇಟ್ಕೊಂಡಿದ್ದೀನಿ. ಹುಣಸೆಹಣ್ಣು ಹುಳಿ ಜಾಸ್ತಿ ಬೇಕನ್ನೋರು ಇನ್ನೂ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಚೆನ್ನಾಗಿರುತ್ತೆ. ನಾನು ಮೀಡಿಯಮಾಗಿ ಇಟ್ಕೊಳ್ತಾ ಇದ್ದೀನಿ, ಹಾಗಾಗಿ ನಾನು ನಿಮಗೆ ತೋರಿಸಿದ್ದೀನಲ್ಲ, ಒಂದು ಚಿಕ್ಕ ಆರೆಂಜ್ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಹುಳಿ ಉಪ್ಪು ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಹುಳಿ ಖಾರ ಜಾಸ್ತಿನೇ ಹಾಕ್ಕೊಳ್ಳಿ, ಪುಳಿಯೋಗರೆಗೆ ಚೆನ್ನಾಗಿರುತ್ತೆ. ಸೊ ನೋಡಿ, ಬೇಳೆ ಎಲ್ಲ ಹುರ್ಕೊಂಡಿದ್ದಾಯಿತು. ಇವಾಗ ಒಂದು ಸ್ಪೂನ್, 1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಏಕೆಂದರೆ ಮೆಣಸಿನ್ಕಾಯಿ ಘಾಟ್ ಬರುತ್ತಲ್ವ, ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಘಾಟ್ ಬರುತ್ತೆ. ಹಾಗಾಗಿ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡ್ರೆ ಘಾಟ್ ಬರಲ್ಲ. ಆ ಥರ ಅಂದರೆ ಹೊರಗಡೆ ಏನು ಜಾಸ್ತಿ ಸ್ಮೋಕ್ ಆಗಲಿ ಘಾಟ್ ಆಗಲಿ ಬರಲ್ಲ, ಹಾಗಾಗಿ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋದು. ನೋಡಿ, ಇವಾಗ ಹುಣಸೆಹಣ್ಣು ಸಹ ಅದ್ರ ಜೊತೆಗೆ ಹಾಕ್ಕೋತಾ ಇದ್ದೀನಿ. ನಾನು ಇವತ್ತು ತುಂಬ ಬಿಸಿಲಿದ್ದರಿಂದ ನಾನು ಚೆನ್ನಾಗಿ ಬಿಸಿಲಿಗೆ ಎಲ್ಲ ಪದಾರ್ಥಗಳೂ ಬಿಸಿಲಲ್ಲಿ ಇಟ್ಟಿದ್ದೆ. ತುಂಬ ಚೆನ್ನಾಗಿ ಒಣಗಿತ್ತು, ಗರಿ ಆಗಿತ್ತು ಬಿಸಿಲಲ್ಲಿ. ಹಾಗಾಗಿ ನನಗೆ ಪ್ಲಸ್ ಪಾಯಿಂಟ್, ಹುಣಸೆಹಣ್ಣು ಸಹ ಅದಕ್ಕೆ ಹಾಕ್ಕೊಂಡು ಹುರ್ಕೋಬೋದು. ಸೊ ನೋಡಿ, ಹುಣಸೆಹಣ್ಣು ಮೆಣಸಿನ್ಕಾಯಿ ಎಲ್ಲ ಒಂದು ಮಟ್ಟಿಗೆ ಹುರ್ಕೊಂಡಿದ್ದೀನಿ, ಅಂದರೆ ಒಂದು 60-70% ಹುರ್ಕೊಂಡಿದ್ದೀನಿ. ಇವಾಗ ಬೇಳೆ ಏನು ಹುರ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ರು ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 to 3 ಮಿನಿಟ್ಸ್ ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಆರ್ಲಿಕ್ಕೆ ಬಿಡೋಣ. ಈಗ ಅದು ಚೆನ್ನಾಗಿ ಆರಬೇಕು. ಅಷ್ಟರೊಳಗಡೆ ನಾವು
ಇದ್ ಅರಿಶಿಣ ಕೊಂಬು ತೋರಿಸಿದ್ನಲ್ಲ, ಕೊಂಬು ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಅರಿಶಿಣ ಕೊಂಬು ಇಲ್ಲ ಅಂತ ಹೇಳೋರು ನೀವು ಅರಿಶಿಣ ಪುಡಿನೇ ಹಾಕ್ಕೋಬೋದು. ಚೆನ್ನಾಗಿರೋ ಒಳ್ಳೆ ಕಂಪನಿದು ನೋಡಿ ಹಾಕ್ಕೊಳ್ಳಿ. ಇವಾಗೆಲ್ಲನೂ ಡೂಪ್ಲಿಕೇಟ್ ಕಂಪನಿಗಳದೆಲ್ಲ ಬರ್ತಾ ಇದೆ, ಅರಿಶಿಣ ಪುಡಿ ಅಂತ ಅನ್ಸೋದೇ ಇಲ್ಲ. ಮರದ ಒಟ್ಟಿಗೆ ಕಲರ್ ಬೆರೆಸಿ ಕಳಿಸಿರ್ತಾರೆ. ಸೊ ನೋಡಿ ಈ ಥರ ಪುಡಿ ಅರಿಶಿಣ ಕೊಂಬು ಪುಡಿ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಆರಬೇಕು. ಚೆನ್ನಾಗಿ ಆರಿದ್ರೇ ಅದು ಚೆನ್ನಾಗಿ ಬರೋದು ಪುಡಿ. ಇಲ್ಲ ಅಂತ ಹೇಳಿದ್ರೆ ಒಂಥರ ಗಂಟು ಗಂಟು ಥರ ಆಗುತ್ತೆ. ಚೆನ್ನಾಗಿ ಆರಿದ್ಮೇಲೆ ನುಣ್ಣಕ್ಕೆ ಪುಡಿ ಮಾಡ್ಕೊಳ್ಳೋಣ. ಇದನ್ನು ಪುಳಿಯೋಗರೆ ಗೊಜ್ಜು ಮಾಡಿ ಇಟ್ಕೊಂಡ್ರೆ ನಮಗೆ ತುಂಬ ದಿವಸ ಬರುತ್ತೆ ಕಣ್ರಿ. ಪೌಡರ್ ಆಗಲಿ ಗೊಜ್ಜಾಗಲಿ ನೋಡಿ ಅರ್ಧಂಬರ್ಧ ರುಬ್ಕೊಂಡಿದ್ದೀನಿ. ಇವಾಗ ಬೆಲ್ಲ 1 ಕಪ್ ಹಾಕ್ಕೊಂಡು ಮತ್ತೆ ಪುಡಿ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಪುಡಿ ಆಗ್ತಿದೆಯಲ್ಲ. ಸೊ ಇದಕ್ಕೆ ಇವಾಗ ಸ್ವಲ್ಪ ಆರ್ಲಿಕ್ಕೆ ಬಿಡೋಣ. ಆರ್ಲಿಕ್ಕೆ ಬಿಟ್ಟು ಮತ್ತೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಒಂದೇ ಸಮನೇಲಿ ಹಾಕ್ಕೊಂಡ್ರೆ ಬಿಸಿ ಬಂದ್ಬಿಟ್ಟಿರುತ್ತೆ. ಪೌಡರು ಅಷ್ಟೇ, ಜಾರು ಅಷ್ಟೇ. ಹಾಗಾಗಿ ಸ್ವಲ್ಪ ತಣ್ಣಕ್ಕಾಗಕ್ಕೆ ಬಿಡೋಣ. ತಣ್ಣಕ್ಕಾಗಾದ್ಮೇಲೆ ಮತ್ತೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಮಿಕ್ಸಿಗೆ ಹಾಕ್ಕೊಂಡೆ ತುಂಬ ನುಣ್ಣಗೆ ಚೆನ್ನಾಗಿ ಬಂದಿದೆ, ಘಮನೂ ಇದೆ. ಸೊ ಇವಾಗ ಸ್ವಲ್ಪ ಎಳ್ಳು ಹಾಕ್ಕೊಂಡು ಇನ್ನೊಂದು 2-3 ಸುತ್ತು ಹಾಕ್ಕೊಳ್ಳೋಣ. ಯಾಕಂದರೆ ಎಳ್ಳು ಸ್ವಲ್ಪ ಪುಡಿ ಹಾಕೋ ಥರನೂ ಇರಬೇಕು, ಸ್ವಲ್ಪ ಬಾಯಿಗೆ ಸಿಗೋ ಥರನೂ ಇರಬೇಕು. ಅಂದರೆ ಪೌಡರ್ ಜೊತೆ ಎಳ್ಳು ಮಿಕ್ಸ್ ಆಗಿ ಪುಡಿ ಮಾಡ್ಕೊಳ್ಳೋಣ. ಸೊ ನೋಡಿ ಇವಾಗ ಎಳ್ಳು ಹಾಕಿ ಒಂದು 2-3 ಸುತ್ತು ಹಾಕ್ಕೊಂಡಿದ್ದೀನಿ ಅಷ್ಟೇ ಮಿಕ್ಸಿಯಲ್ಲಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಏನು ಮಾಡೋಣ ಅಂತ ಹೇಳಿದ್ರೆ ಇದನ್ನು ತಣ್ಣಕ್ಕಾಗೋಕೆ ಬಿಡಬೇಕು. ತಣ್ಣಕ್ಕಾದ್ಮೇಲೆ ನಾವು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕ್ಕೊಂಡು ಎತ್ತಿಟ್ಕೊಂಡ್ರೆ ತುಂಬ ದಿವಸ ಬರುತ್ತೆ. ಸೊ ಹಾಗಾಗಿ ಪೌಡರ್ನ ಫಸ್ಟು ತಣ್ಣಕ್ಕಾಗೋ ರೀತಿ ಒಂದು ದೊಡ್ಡ ಬಾಣಲಿಯಲ್ಲಿ ಹಾಕಬೇಕು. ನಾನು ಯಾವುದ್ರಲ್ಲಿ ಹುರ್ಕೊಂಡಿದ್ನೋ ಅದೇ ಬಾಣಲಿಯಲ್ಲಿ ಹಾಕಿಟ್ಟಿದ್ದೀನಿ. ಅದಕ್ಕೆ ಉಳಿದಿರೋ ಎಳ್ಳು ಮತ್ತು ಒಣ ಕೊಬ್ಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೊಬ್ಬರಿ ಜಾಸ್ತಿ ಇಷ್ಟಪಡೋರಾದರೆ ಇನ್ನೂ ಒಂದು 2 ಕೊಬ್ಬರಿ ಹಾಕ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸಣ್ಣ ಸಣ್ಣದಾಗಿ ತುರ್ಕೊಂಡು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಕೊನೆಗೆ ನೋಡಿ ಚೆನ್ನಾಗಿ ಆರಿದ್ಮೇಲೆ ಒಂದು ಏರ್ ಟೈಟ್ ಬಾಕ್ಸಲ್ಲಿ, ನಾನು ಗಾಜಿನ ಬಾಕ್ಸಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಳ್ತಿದ್ದೀನಿ. ಗಾಜಿನ ಬಾಕ್ಸಲ್ಲಿ ಹಾಕ್ಕೊಳ್ಳೋ ಬೆನಿಫಿಟ್ ಏನಂತ ಹೇಳಿದ್ರೆ ತುಂಬ ದಿವಸ ಹಾಳಾಗಲ್ಲ. ಹಾಗಾಗಿ ಅಷ್ಟೇ. ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕ್ಕೊಂಡ್ರೆ ಬೇಗ ಸ್ವಲ್ಪ ಸ್ಮೆಲ್ ಚೇಂಜ್ ಆಗುತ್ತೆ. ಆದಷ್ಟು ಗಾಜಿನ ಬಾಕ್ಸಲ್ಲೇ ಹಾಕಿಟ್ಕೊಳ್ರಿ ಪೌಡರೆಲ್ಲ, ತುಂಬ ದಿವಸ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಇವತ್ತಿನ ನಾನು ಮಾಡಿರೋ ಪುಳಿಯೋಗರೆ ಪೌಡರ್ ಹೇಗಿದೆ ಅಂತ. ಬನ್ನಿ ಇವಾಗ ಇದನ್ನು ನಾವು ರೈಸ್ ಮಾಡಿ ಗೊಜ್ಜು ಮಾಡೋಣ, ಹೇಗಿರುತ್ತೆ ನೋಡೋಣ. ನೋಡಿ ಫಸ್ಟ್ಗೆ ನಾನು ರೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಣಲಿ ಇಟ್ಕೊಂಡು ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ ಹೆಚ್ಚಾಗಿ ಏನು ಹಾಕೋದು ಬೇಕಾಗಿಲ್ಲ. ಸಾಸಿವೆ ಸ್ವಲ್ಪ ಹಾಕಿ ಚಿಟಪಟ ಅಂತ ಹೇಳಿದಾಗ ಕಡಲೆ ಬೀಜ ಮತ್ತು ಉದ್ದಿನಬೇಳೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಏನು ಗೊತ್ತಾ, ಇವಾಗ ನಾವು ಇನ್ಸ್ಟೆಂಟಾಗೂ ಮಾಡ್ಕೋಬೋದು. ಅಂದರೆ ಈ ಕಡಲೆ ಬೀಜ, ಕಡಲೆಬೇಳೆ, ಎಣ್ಣೆ ಎಲ್ಲ ಹಾಕಿ ಈ ಥರ ಒಗ್ಗರಣೆ ಮಾಡಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡು ಬರೀ ಅನ್ನ ಮಾಡಿ ಅನ್ನಕ್ಕೆ ಬೆರೆಸ್ಕೊಂಡು ತಿನ್ನೋ ಥರನೂ ಮಾಡ್ಕೋಬೋದು. ಅದಕ್ಕಿಂತ ಪೌಡರ್ ಇರುತ್ತಲ್ವಾ, ಪೌಡರ್ ಆಲ್ಮೋಸ್ಟ್ ಏನು ಅದಕ್ಕೇನು ಟೈಮ್ ಹಿಡಿಯಲ್ಲ. ಜಸ್ಟ್ ಬೇಕಂದಾಗ ಎಣ್ಣೆನೇ ಬಿಸಿ ಮಾಡಿ ಈ ಥರ ಕಡಲೆ ಬೀಜ ಎಲ್ಲ ಫ್ರೆಶ್ ಆಗಿ ಒಗ್ಗರಣೆ ಹಾಕ್ಕೊಂಡು ಮಾಡಿಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಅಷ್ಟೇ, ಪೌಡರಲ್ಲಿ ಎಲ್ಲ ಇರುತ್ತೆ. ಸೊ ನಾವು ನೋಡಿಕೊಂಡು ಹಾಕ್ಕೋಬೇಕು ಅಷ್ಟೇ. ನೋಡಿ ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡು ಮಾಡಿಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಅಂದರೆ ಒಗ್ಗರಣೆ ಹೊಸ್ದಾಗಿರಲಿ ಅಂತ ಅಷ್ಟೇ. ಫ್ರೆಶ್ ಆಗಿದ್ದರೆ ಸೂಪರಾಗಿರುತ್ತೆ ಟೇಸ್ಟು. ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಜಜ್ಜಿ ಹಾಕ್ಕೊಂಡು ಹಸಿ ಕರಿಬೇವು ಸೊಪ್ಪು ಹಾಕ್ಕೊಂಡು ಮಾಡಿಕೊಂಡ್ರೆ ಯಮ್ಮಿ ಆಗಿರುತ್ತೆ. ಸೊ ಇದೆಲ್ಲ ಚೆನ್ನಾಗಿ ಕುದಿದಾಗ ಸ್ವಲ್ಪ ಪೌಡ್ರ್ ನಮ್ಗೆ ಎಷ್ಟು ಬೇಕೋ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಇದಕ್ಕೇನು ಹೆಚ್ಚಾಗಿ ಉರಿ ಬೇಕಿಲ್ಲ. ನೋಡಿ ಅನ್ನ ಫಸ್ಟೇ ಮಾಡಿ ಇಟ್ಕೊಂಡು ಸ್ವಲ್ಪ ಆರಿಸ್ಕೋಬೇಕು. ಪುಳಿಯೋಗರೆ ಚಿತ್ರಾನ್ನಕ್ಕೆಲ್ಲ ಉದ್ರುದ್ರಾಗಿರ್ಬೇಕಲ್ವಾ. ಸೊ ಹಾಗಾಗಿ ಅಷ್ಟೇ. ನೋಡಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಮಾತ್ರ ಸೂಪರಾಗಿತ್ತು ಕಣ್ರಿ. ಎಲ್ಲ ಗೊತ್ತಿರುತ್ತೆ, ಮನೆಗಳಲ್ಲಿ ಮಾಡ್ಕೊಳ್ಳಲ್ಲ ಅಷ್ಟೇ. ಸುಮ್ಮನೆ ಹೋಟೆಲಲ್ಲಿ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ. ನಾನು ನೋಡಿಸಿರೋ ಐಟಮ್ಸ್ ಎಲ್ಲ ಹಾಕಿ ಪುಳಿಯೋಗರೆ ಗೊಜ್ಜು ಮಾಡಿ ಟೇಸ್ಟ್ ನೋಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.